ಏನ್ ನಿನ್ನ ಅನುಮಾನ? ನಾನ್ ಗರ್ಭಿಣಿ ಅಲ್ಲ ಅಂತ ತಾನೆ? ನಿನ್ನ ಅನುಮಾನ ನಿಜ. ಇದು ನಿಜವಾದ ಹೊಟ್ಟೆ ಅಲ್ಲ. ನೀನ್ ಏನ್ ಮಾಡಕ್ಕಾಗುತ್ತೆ ಹೇಳು? ನೀನೇನು ಮಾಡಕ್ಕಾಗಲ್ಲ ಕಲ್ಯಾಣಿ. ಕಲ್ಯಾಣಿ, ಏನ್ ಕಲ್ಯಾಣಿ, ನಮ್ಮಮ್ಮ ಹಾಗೆ ಮಾತಾಡಿದ್ರು ಅಂತ ಸರಿಯಾಗಿ ಊಟನೂ ಮಾಡ್ಲಿಲ್ವಲ್ಲ? ನಡೆದಿರೋದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಅದ್ಯಾವುದನ್ನು ನೀನು ಮನಸ್ಸಲ್ಲಿ ಇಟ್ಕೋಬೇಡ, ಊಟ ಮಾಡು. ಅತ್ತೆ ಮಾತು ನನಗೆ ಹೊಸ್ತಲ್ಲ ಆಫೀಸರ್. ಮತ್ತ್ಯಾಕೆ ಬೇಜಾರು ಮಾಡ್ಕೊಂಡಿದ್ಯಾ? ನಡೆದಿದ್ದೇನೋ ನಡೆದೋಯ್ತು. ಈಗ ಯೋಚನೆ ಮಾಡಿದ್ರೂ ಕೂಡ ಮಾಡಬೇಕಾಗಿರೋದೇನೂ ಇಲ್ವಲ್ಲ. ಈಗ ನೀವು ಹೀಗೆ ಮಾತಾಡ್ತಿದ್ದೀರಾ? ಹಾಸ್ಪಿಟಲಲ್ಲಿ ಇದ್ದಾಗ ಏನ್ ಹೇಳಿದ್ರೆ ಹೇಳಿ? ಆಗಿನ ಸಿಚುಯೇಷನ್ ಹಾಗಿತ್ತು ಕಲ್ಯಾಣಿ. ನಾನ್ ಮಾತಾಡಿದ್ರು, ಅನುಪಮ ಅಮ್ಮ ಮಾತಾಡಿದ್ರು, ಆ ಪರಿಸ್ಥಿತಿ ನಮ್ಮಿಂದ ಹಾಗೆ ಮಾತಾಡಿಸ್ತು ಅಷ್ಟೆ. ಏನೇ ಆದ್ರೂ ಅಬಾರ್ಷನ್ ಆಯ್ತು ಅಂದ್ರೆ ಎಲ್ರಿಗೂ ನೋವು ಆಗೇ ಆಗುತ್ತಲ್ವಾ? ಆ ನೋವಲ್ಲಿ ನೀನ್ ಮಾತಾಡಿರೋ ಮಾತುಗಳಿಂದ ಇನ್ನೆಂಥ ಗಲಾಟೆ ಆಗುತ್ತೇನೋ ಅಂತ ನೀನಿನ್ ಕಂಟ್ರೋಲ್ ಮಾಡೋದಕ್ಕೆ ನಾವು ಹಾಗೆ ಮಾತಾಡಿದ್ವಿ ಹೊರತು ನಿನ್ ಬಗ್ಗೆ ಗೊತ್ತಿಲ್ಲದೆ ಅಲ್ಲ, ಅಥವಾ ನೀನೇನೋ ತಪ್ಪು ಮಾಡಿದ್ಯಾ ಅಂತಲ್ಲ. ಇಲ್ಲ ಆಫೀಸರ್, ಸಂಪದ ಸುಳ್ಳು ಹೇಳ್ತಿದ್ದಾಳೆ. ಅವರು ಪ್ಲಾನ್ ಮಾಡ್ಕೊಂಡು ಇದೆಲ್ಲ ಮಾಡ್ತಿದ್ದಾರೆ. ಅದು ನಿಮ್ಗೆ ಅರ್ಥ ಆಗ್ತಾ ಇಲ್ಲ. ಈಗ ಟಾಪಿಕ್ನ ಇಲ್ಲಿಗೆ ಬಿಡೋಣ. ನಿಜವಾಗ್ಲೂ ಅವ್ರ ನಾಟಕ ಆಡಿದ್ರೆ ಇವತ್ತಲ್ದೇ ಇದ್ರೂ ಒಂದಲ್ಲ ಒಂದ್ ದಿವಸ ಹೊರಗೆ ಬರುತ್ತೆ. ಆದ್ರೆ ಎಲ್ರ ಕಣ್ಮುಂದೆನೆ ಸಂಪದ ಬಾವಿಗೆ ಬಿದ್ಲು, ಅಬಾರ್ಷನ್ ಆಯ್ತು. ಹಾಸ್ಪಿಟ್ಲಲ್ಲೂ ಡಾಕ್ಟರ್ ಕೂಡ ಸತ್ತು ಬದುಕಿದಾಳೆ ಅಂತ ಹೇಳಿದ್ರು. ಇದನ್ನೆಲ್ಲ ನೋಡಿದ್ಮೇಲೂ ಕೂಡ ಅದನ್ನ ಸುಳ್ಳು ಅಂತ ಯಾರೂ ಹೇಳಲ್ಲ. ಅವ್ರ ಮೇಲೆ ಎಷ್ಟು ಕೋಪ ಇದ್ರೂ ಕೂಡ ಬದಲಾಗಿದ್ದಾರೆ ಅಂತ ಮತ್ತೆ ಮನೆಗೆ ಬಂದ್ರು. ನಮ್ಮ ಮೋಕ್ಷನ ಕಾಪಾಡಿದ್ರು. ಆ ಚಿಕ್ಕ ಅಭಿಮಾನದಿಂದಾನೆ ಆ ಮನೆವರೆಗೂ ಹೋಗಿದ್ವಿ. ನಮ್ಮ ಕೈಯಲ್ಲಿ ಮಾಡೋಕ್ಕಾಗಿದ್ದನ್ನ ಮಾಡಿದೀವಿ. ಆದ್ರೆ ಹೀಗೆಲ್ಲ ನಡೆಯುತ್ತೆ ಅಂತ ಯಾರೂ ಅನ್ಕೊಂಡಿರ್ಲಿಲ್ಲ. ನಡೆದಿದ್ರಲ್ಲಿ ನಿನ್ ತಪ್ಪಿದೆ ಅಂತ ನಾನು ಹೇಳಲ್ಲ. ಅದೇ ರೀತಿ ನಿನ್ ತಪ್ಪೇ ಇಲ್ಲ ಅಂತ ನಾನು ನಿನ್ನ ಸಮರ್ಥಿಸ್ಕೊಳ್ಳಲ್ಲ. ನಮ್ಮಿಂದ ಒಬ್ಬರಿಗೆ ನಷ್ಟ ಆಗಿದೆ ಅಂತ ಅಂದಾಗ ಅದರ ಜವಾಬ್ದಾರಿ ನಮ್ದೇ ಅಂತ ಅನ್ಕೋಬೇಕು. ಸರಿ ಆಫೀಸರ್, ಅವ್ರ ಬಗ್ಗೆ ಮಾತಾಡಿ ನಿಮ್ಮನ್ನ ದೂರ ಮಾಡ್ಕೊಳ್ಳಲ್ಲ. ನಾನು ತಪ್ಪು ಮಾಡ್ಲಿಲ್ಲ. ಅಟ್ ದ ಸೇಮ್ ಟೈಮ್ ಸಂಪದ ಮಾಡಿದ್ದೆಲ್ಲ ನಾಟಕ. ಅದೇ ನಿಜ. ನೀವು ಹೇಳ್ದ ಹಾಗೆ ಆ ನಿಜ ಬಯಲಾಗೋ ದಿನ ಬಂದೇ ಬರುತ್ತೆ. ಬರೋ ಹಾಗೆ ನಾನು ಮಾಡ್ತೀನಿ. ಸರಿ, ಈಗ ವಿಷಯ ಬಿಟ್ಬಿಡೋಣ. ಅದನ್ನೆಲ್ಲ ಮನಸ್ಸಲ್ಲಿಟ್ಕೊಂಡು ನೀನ್ ಹೀಗೆ ಊಟ ಬಿಟ್ರೆ ಹೇಗೆ? ಮೊದಲು ಊಟ ಮಾಡು. ನಡಿ.
ಅವಳಿಗೆಲ್ಲ ಬೈಬೇಕಾಗಿರೋದು ಮೊದಲು ನನ್ನ ಮಗನಿಗೆ ಬೈಬೇಕು. ಹೆಂಡತಿನ ತಲೆ ಮೇಲೆ ಕೂರಿಸ್ಕೊಂಡು ಮೆರೆಸ್ತಾ ಇರೋದಕ್ಕೆ ಅವಳಿಗೆ ಅತ್ತೆ ಅನ್ನೋ ಭಯ ಭಕ್ತಿ ಇಲ್ದೇ ಇರೋ ಹಾಗಾಗಿದೆ. ಮಾಡ್ತೀನಿ, ಅವಕಾಶ ಸಿಕ್ಕಾಗ ಇವಳಿಗೇನು ಮಾಡಬೇಕೋ ಅದನ್ನ ಮಾಡ್ತೀನಿ. ನನಗೆ ಹಶ್ವಾಗುತ್ತೆ ಅಂತ ಯೋಚಿಸ್ತಿದ್ರೆ ಹೊರತು ನಿಮಗೆ ಹಶ್ವಾಗ್ತಿರೋದು ನಿಮಗೆ ಗೊತ್ತಾಗ್ತಿಲ್ಲ. ನಾನು ತಿನ್ಲಿಲ್ಲ ಅಂತ ನೀವು ಸರಿಯಾಗಿ ತಿಂದಿರಲ್ಲ ಅಂತ ನನಗೆ ಗೊತ್ತು. ನಾನು ತಿನ್ನಿಸ್ತೀನಿ, ಕೊಡಿ. ಅಮ್ಮ ಕಲ್ಯಾಣಿ, ನಿಮ್ ಚಿಕ್ಕಮ್ಮ ಎಲ್ಲಮ್ಮ ಕಾಣ್ತಾ ಇಲ್ಲ. ಎಲ್ಲಿಗೆ ಹೋಗ್ತಾಳ? ಮನೇಲೆಲ್ಲ ಒಂದ್ ಕಡೆ ಇರ್ತಾಳೆ, ನೋಡೋಗು. ಇಲ್ಲಪ್ಪ, ಮನೆ ಎಲ್ಲ ನೋಡ್ದೆ. ಒಂದ್ ವೇಳೆ ಹಾಸ್ಪಿಟ್ಲಿಗೆ ಏನಾದ್ರೂ ಹೋಗಿದಾರೋ ಏನೋ ಚಿನ್ನಿ. ಸಂಪದನಿಗೆ ಹೀಗಾಯ್ತು ಅಂತ ಏನಾದ್ರೂ ಬೇಜಾರ್ ಮಾಡ್ಕೊಂಡಿದ್ದಾಳೋ ಏನೋ. ನೀನು ಒಂದ್ಸರ್ತಿ ಹೋಗಿ ನೋಡ್ಕೊಂಡ್ ಬರ್ಬಾರ್ದಾ? ನೀವ್ ಹೇಳೋದ್ ನಿಜಾನೇ ಆಗಿರುತ್ತೆ ಬಿಡಿಯಮ್ಮ. ಅವಳು ಹಾಸ್ಪಿಟ್ಲಿಗೆ ಹೋಗಿರ್ತಾಳೆ. ಅಲ್ಲೇನಾಗಿದ್ಯೋ ಏನೋ ಒಂದು ಗೊತ್ತಾಗ್ತಿಲ್ಲ. ಹಾಗೆ ಅವಳ ಬಗ್ಗೆ ಬೇರೆಯವ್ರ ಬಗ್ಗೆ ದುಃಖ ಪಡ್ತಾ ಕೂತ್ಕೊಳ್ಳೋದಕ್ಕಾಗಲ್ಲ. ನಮ್ ದುಃಖ ನಮ್ಗಿರತ್ತೆ, ನಮ್ ಕೆಲ್ಸ ನಮ್ಗಿರತ್ತೆ. ಅದ್ರ ಬಗ್ಗೆ ಎಲ್ರು ಯೋಚನೆ ಮಾಡಿ. ಆಗೋದೇನೋ ಆಗೋಯ್ತು, ಕರ್ಕೊಂಡು ಹೋಗಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದೀವಲ್ಲ. ಡಾಕ್ಟರ್ ಹೇಳ್ಬೇಕಾಗಿರೋದನ್ನ ಹೇಳಿದಾರೆ, ನಡಿಬೇಕಾಗಿರೋದೆಲ್ಲ ನಡೆದು ಹೋಗಿದೆ. ಇನ್ನು ಯಾಕೆ ಅವ್ರ ಬಗ್ಗೆ ಯೋಚಿಸ್ತೀರಾ? ನೀನ್ ಮಾತಾಡದೆ ಸುಮ್ನೆ ಇರ್ತೀಯಾ? ಏನಮ್ಮ ಇದು? ಅಷ್ಟಕ್ಕೂ ನಾನೇನು ಮಾತೇ ಆಡ್ಬಾರ್ದಾ? ಅಂದ್ಮೇಲೆ ನಾನ್ ಯಾಕೆ ಮನೇಲಿ ಇರ್ಬೇಕು? ನಾನು ನನ್ ಗಂಡ ಮನೆ ಬಿಟ್ಟು ಹೊರಟೋಗ್ತೀವಿ, ನೀವೇ ಮಾತಾಡ್ಕೊಳ್ಳಿ. ಅಮ್ಮ, ಯಾಕಮ್ಮ ಪ್ರತಿಯೊಂದಕ್ಕೂ ಸೀರಿಯಸ್ ಆಗ್ತೀಯ? ಈಗ ಯಾರು ಏನಂದ್ರು ಅಂತ ಎಲ್ಲ ನೀನೇ ಹೇಳ್ತೀಯ, ಮತ್ತೆ ನೀನೇ ಕಿರ್ಚಾಡ್ತೀಯ. ಹೇಳು, ನೀನು ಹೇಳು. ನಾನು ಹೆತ್ತ ಮಗ ನೀನು, ನಿನ್ಗೂ ಕೂಡ ತಾಯಿ ಅಂದ್ರೆ ಬೆಲೆ ಇಲ್ಲ. ನಾನು ಇಷ್ಟ ಆಗ್ತಾ ಇಲ್ಲ, ನನ್ನ ಮಾತುಗಳು ಇಷ್ಟ ಆಗ್ತಾ ಇಲ್ಲ. ಯಾಕೆ ದಮಯಂತಿ ಹಾಗೆಲ್ಲ ಮಾತಾಡ್ತೀಯ ನೀನು? ಸಂಪದನಿಗೆ ಹುಷಾರಿಲ್ವಲ್ಲ, ಹೇಗಿದಳೋ ಏನೋ ಅಂತ ನಾವು ತಲೆ ಕೆಡಿಸ್ಕೊಳ್ತಾ ಇದ್ದೀವಿ. ಅದು ಕೂಡ ತಪ್ಪಾ? ಹೌದಮ್ಮ, ನಿನಗ್ಯಾವುದು ತಪ್ಪಲ್ಲ. ಅದೇನ್ ಕರ್ಮನೋ, ಎಲ್ಲ ತಪ್ಪುಗಳು ಈ ಮನೇಲಿ ನನ್ನ ಕಣ್ಣಿಗೆ ಬೀಳತ್ತೆ. ಸಂಪದ ಇನ್ ಹೇಗಿರ್ತಾಳೆ? ಹೊಟ್ಟೆಲಿ ಮಗುನ ಕಳ್ಕೊಂಡು ಹೇಗಿರ್ಬೇಕೋ ಹಾಗಿದ್ದಾಳೆ. ಯಾಕೆ ಪಲ್ಲವಿ ಹಾಗೆಲ್ಲ ಮಾತಾಡ್ತೀಯ ನೀನು? ಹಾಗೆಲ್ಲ ಮಾತಾಡ್ತಾ ಇದ್ರೆ ಇನ್ ಹೇಗ್ ಮಾತಾಡ್ತಾರಮ್ಮ? ಅವಳ ಮಗು ಅವಳು ಕಳ್ಕೊಂಡ್ಲು ಅಂತ ಎಷ್ಟು ನೋವಲ್ಲಿದ್ದಾಳೆ ಅವಳು ಅಂತ ಗೊತ್ತಾ ನಿಮಗೆ? ಇಷ್ಟೆಲ್ಲ ನಡೆದ್ಮೇಲೆ ಸಂಪದನ್ ಯಾವ ರೀತಿ ನೋಡ್ಕೋಬೇಕಾಗತ್ತೇನೋ ಅಂತ ನಮ್ಮಮ್ಮ ಅವಳ ಪಾಡಿಗೆ ಅವಳು ಹೊರಟೋದ್ಲು.
ಮನೇಲಿ ಯಾರು ನೋಡ್ಕೊಳಕಿಲ್ದೆ, ಇಲ್ಲಿ ಹೊಟ್ಟೆಲಿ ಮಗು ಕೂಡ ಇಲ್ದೆ ನಮ್ ಸಿದ್ದು ಸಂಪದ ಎಷ್ಟು ನೋವಲ್ಲಿದ್ದಾರೆ ನಿಮಗೇನ್ ಅರ್ಥ ಆಗತ್ತೆ? ಇದೆಲ್ಲದಕ್ಕೂ ಕಾರಣ ಈ ಕಲ್ಯಾಣಿನೇ ಅಲ್ವಾ? ಚಿಕ್ಕಮ್ಮ, ನಾನ್ ಯಾವ ತಪ್ಪು ಮಾಡಿಲ್ಲ ಅಂತ ಹೇಳಾಯ್ತು. ಇನ್ನು ನೀವು ಮತ್ತೆ ಮತ್ತೆ ಅದನ್ನೇ ಹೇಳ್ತಾ ಇದ್ದೀರಲ್ಲ. ಚಿಕ್ಕಮ್ಮ, ನೀವು ಸುಮ್ಮನೆ ಇರಿ. ಕಲ್ಯಾಣಿ, ನೀನೇನು ಅನ್ಕೋಬೇಡ. ನನ್ಗೆ ಹೀಗೆ ಆಗ್ಬೇಕು ಅಂತ ಹಣೆ ಬರಹ ಇದ್ರೆ ನೀನೇನ್ ಮಾಡಕ್ಕಾಗತ್ತೆ ಹೇಳು? ನಾನು ಬಸ್ರ ಆದ ತಕ್ಷಣ ನಮ್ಮ ಮನ್ಸು ಬದಲಾಯ್ತು. ನಮ್ ಜೀವನ ಬದಲಾಗತ್ತೆ ಅಂತ ಆಸೆ ಪಟ್ಟೆ. ಮಗು ಹುಟ್ಟಿದ್ಮೇಲೆ ಬಾಣಂತನಕ್ಕೆ ಏನ್ ಮಾಡೋದು ಅಂತ ಅನ್ಕೊಳ್ತಿರುವಾಗ ನನಗ್ ಸೀಮಂತ ಮಾಡಿ ನನಗೋಸ್ಕರ ಈ ಮನೆ, ನನ್ಗೋಸ್ಕರ ನೀವೆಲ್ಲ ಇದೀರಾ ಅಂತ ಹೇಳಿದ್ರಿ. ಆದ್ರೆ ನನ್ ಮಗು ಜೊತೆ ನಾನು ಇಲ್ಲಿಗೆ ಬರೋದಕ್ಕಾಗ್ಲಿಲ್ಲ. ಎಲ್ಲಿ ಹೋಗ್ಬೇಕು ಅಂತ ದಿಕ್ಕು ತೋಚದೆ ಕಂಗಾಲಾಗಿದ್ದಾಗ ಅನುಪಮಮ್ಮ ನಮ್ಮ ಮನೆಗ್ ಬನ್ನಿ ಅಂತ ಹೇಳಿದ್ದು ನಮಗ್ ಸ್ವಲ್ಪ ಧೈರ್ಯ ಬಂತು. ಹೇಳ್ತಾಳೆ, ಅವಳು ಯಾಕೆ ಹೇಳಿಲ್ಲ? ಮೈಸೂರು ಮಹಾರಾಜರ ಕುಟುಂಬಕ್ಕೆ ವಾರಸ್ದಾರಳಲ್ವಾ, ಅದಕ್ಕೆ ಎಲ್ರಿಗೂ ಎಲ್ಲಾ ಮಾತುಗಳನ್ನು ಕೊಡ್ತಾಳೆ. ಅವಳೇನೋ ಹೇಳ್ತಾಳೆ, ಬರೋದಿಕ್ಕೆ ನಿನಗ್ ನಾಚಿಕೆ ಆಗಲ್ವೇನೆ? ದಮಯಂತಿ, ಏನ್ ಮಾತಾಡ್ತಿದ್ಯಾ ನೀನು? ಇಲ್ಲ ಅಂತಂದ್ರೆ ಇನ್ನೇನಮ್ಮ? ಬೇಡ ಬೇಡ ಅಂತ ಬಡ್ಕೊಂಡ್ರು ಎಲ್ರೂ ಸೀಮಂತಕ್ಕೆ ಹೋದ್ವಿ. ಅಲ್ಲಾಗ್ಬಾರ್ದೆಲ್ಲ ಆಯ್ತು. ಈಗ ನೇರವಾಗಿ ಮನೆಗೆ ಕರ್ಕೊಂಡ್ ಬಂದಿದ್ದೀರಾ. ಇಲ್ಲಿ ಇನ್ನೇನಾಗತ್ತೋ? ಇವರಿಬ್ರು ನಮ್ಮನೆ ಕಾಲಿಟ್ಟಾಗೆಲ್ಲ ಏನೋ ಒಂದು ನಡೀತಾನೆ ಇರತ್ತೆ ನಮ್ಮ ಮನೇಲಿ. ಅವ್ರ ಪಾಡಿಗೆ ಅವ್ರನ್ನ ಬಿಟ್ಬಿಟ್ರೆ ಅವ್ರ ಬದುಕನ್ನ ಅವ್ರು ಬದುಕೋತಾರಲ್ಲ. ಅಲ್ವೋ, ನಿನಗ್ ನಾಚಿಕೆ ಆಗಲ್ವೇನೋ? ಕಲ್ಯಾಣಿಯಿಂದ ಮಗು ಹೊಟ್ಟೋಯ್ತು ಅಂದೆ, ಮತ್ತೆ ಈ ಮನೆಗ್ ಬಂದು ಅವಳ ಕಣ್ಣೆದ್ರುಗಡೆ ಹೇಗಿರ್ತೀರಾ? ದಮಯಂತಿ, ಬುದ್ಧಿ ಇಲ್ದೆ ಮಾತಾಡ್ಬೇಡ. ನೋವಿಂದ ನಮ್ಮನೆ ಬಾಗ್ಲಿಗೆ ಯಾರೇ ಬಂದ್ರು ಅವ್ರು ನಮ್ ಶತ್ರು ಆಗಿದ್ರು ಸರಿ, ಕಡೆ ಪಕ್ಷ ಮನೆ ಒಳಗಾದ್ರೂ ಕರಿಬೇಕು ಅನ್ನೋದು ಗೊತ್ತಿಲ್ವಾ? ಹೀಗ್ ಹುಷಾರಿಲ್ದಿರೋ ಹುಡುಗಿನ ಬಾಗ್ಲಲ್ಲಿ ನಿಲ್ಸಿ ಮಾತಾಡ್ತಿದ್ಯಾ? ನೀವ್ ಯಾರು ಬದ್ಲಾಗಲ್ವಾ? ನನ್ ಮಾತನ್ ಕೇಳಲ್ವಾ? ಈಗೇನು ಅವ್ರಿಗೆ ಆರ್ತಿ ಎತ್ತಿ ಮನೆ ಒಳಗಡೆ ಕರ್ಕೊಂಡು ಹೋಗ್ಬೇಕಾ? ಅಮ್ಮ, ಅಜ್ಜಿ ಹೇಳಿದನ್ ಕೇಳಿಸ್ಕೊ. ಒಂದ್ ಸ್ವಲ್ಪ ಹೊತ್ತು ನೀನೇನು ಮಾತಾಡ್ಬೇಡ. ಅತ್ತೆಗೆ ನನ್ ಮೇಲ್ ಕೋಪ ಬರೋದು ಸಹಜ. ಅದು ನಾನ್ ಮಾಡ್ಕೊಂಡಿರೋ ಕೆಲ್ಸನೇ ಅಲ್ವಾ? ಅವಳನ್ನ ನಿಜವಾಗ್ಲೂ ನಮ್ಮ ಮನೆಗೆ ಕರ್ಕೊಂಡು ಹೋಗ್ಬೇಕು ಅನ್ಕೊಂಡೆ, ಆದ್ರೆ ಅಲ್ಲಿ ಅವಳನ್ನ ನೋಡ್ಕೊಳಕ್ಕೆ ನಮ್ಮಮ್ಮ ಕೂಡ ಇಲ್ಲ. ಹಾಗಂತ ಆಸ್ಪತ್ರೆಯಲ್ಲಿಡೋ ಅಷ್ಟು ಹಣ ಕೂಡ ಇಲ್ಲ. ಒಂದು ವೇಳೆ ಅವಳು ಮನೆಯಲ್ಲೇ ಇದ್ರೂ ಅವಳನ್ನು ನೋಡಿಕೊಂಡು ನಾನು ಮನೆಯಲ್ಲೇ ಇದ್ರೆ ಅಟ್ಲೀಸ್ಟ್ ಅವಳಿಗೆ ಔಷಧಿ ತರಕ್ಕಾದ್ರೂ ನನ್ನ ಹತ್ರ ಹಣ ಇಲ್ಲ. ಅದೇ ಅವಳು ನಿಮ್ಮನೇಲಿದ್ರೆ, ಅವಳ ಮನೆಯಲ್ಲಿದ್ರು ನಾನು ಆಚೆ ಹೋಗಿ ಏನೋ ಒಂದು ಕೆಲಸ ಮಾಡ್ಬೋದು. ಇಲ್ಲಾದ್ರೆ ನಮ್ಮ ಅಕ್ಕ ಇರ್ತಾಳೆ, ನೀವೆಲ್ಲರೂ ಇರ್ತೀರಾ. ಅದಕ್ಕೆ ಇಷ್ಟು ದೂರ ಬಂದಿದ್ದು. ನೀನ್ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಆಮೇಲೆ ಯೋಚನೆ ಮಾಡು. ಮೊದಲು ಸಂಪದನ ಒಳಗಡೆ ಕರ್ಕೊಂಡ್ ಬಾ. ಕೇಳಲ್ಲ, ನಾನ್ ಹೇಳೋ ಮಾತನ್ನ
ಯಾರು ಕೇಳಲ್ಲ. ನಿಮಗ್ ಅವ್ರನ್ನ ನೋಡ್ಕೋಬೇಕು ಅಂತ ಅಷ್ಟ್ ಅನ್ಸಿದ್ರೆ ಒಂದ್ 100 ರೂಪಾಯಿ ದುಡ್ಡು ಕೊಟ್ಟು ಹೊರಗಡೆ ಕಳಿಸ್ಬಿಡಿ. ಅವ್ರ ಜೀವನನ ಅವ್ರು ನೋಡ್ಕೋತಾರೆ. ಅದನ್ನ ಬಿಟ್ಟು ಇವ್ರನ್ನ ನಮ್ಮ ಮನೆ ಒಳಗಡೆ ಮಾತ್ರ ಸೇರಿಸ್ಬೇಡಿ. ಇವ್ರು ನಮ್ಮ ಮನೇಲಿ ಇರೋ ತನಕ ಏನ್ ನಡೆಯತ್ತೋ ಏನು ಅಂತ ಹೆದರ್ಕೊಂಡು ಸಾಯ್ಬೇಕು ನಾವು. ಹಾಗೆಲ್ಲ ಏನು ನಡೆಯಲ್ಲ ದಮಯಂತಿ. ನಮ್ಮ ಮನಸ್ಸು ಪ್ರಶಾಂತವಾಗಿದ್ರೆ ಎಲ್ಲವೂ ಶಾಂತವಾಗೇ ನಡೆಯುತ್ತೆ. ಇವಳು ಹೀಗೆ ಮಾತಾಡ್ತಿರ್ತಾಳಮ್ಮ. ಹುಷಾರಿಲ್ದಿರೋ ಹುಡುಗಿನ ಎಷ್ಟೊತ್ತು ಅಂತ ಇಲ್ಲೇ ನಿಲ್ಸಿ ಮಾತಾಡೋದು. ಮೊದಲು ಒಳಗ್ ಕರ್ಕೊಂಡು ಹೋಗೋಣ ನಡೀರಿ. ಬಾಲಾಜಿ, ಅಮ್ಮಾರೆ, ದೃಷ್ಟಿ ತೆಗೆಯೋದಕ್ಕೆ ಬೇಕಾಗಿರೋದನ್ನ ತಗೊಂಬ. ಸರಿ ಅಮ್ಮಾರೆ. ಹೋಗು. ಬಾಲಾಜಿ, ಅಮ್ಮಾರೆ, ಹೊರಗಡೆ ಒಡೆದು ಬಿಡು. ಸರಿ ಅಮ್ಮ. ಬನ್ನಿ. ಸಂಪದ, ನಡಿಯಮ್ಮ. ಕರ್ಮ, ನಾನ್ ಸಾಯೋ ತನಕ ಈ ಮನೇಲಿ ನನ್ನ ಮಾತನ್ನ ಯಾರು ಕೇಳಲ್ಲ ಅನ್ಸತ್ತೆ. ಹೆತ್ತು ಮಗಳನ್ನ ಬಿಟ್ಟು ಬೇರೆ ಎಲ್ಲರೂ ಬೇಕು ಇವರಿಗೆ. ಬಾ, ಬನ್ನಿ. ನಡಿಬಾರ್ದೇನೋ ನಡೆದೋಯ್ತು. ಇನ್ನು ಮುಂದಾದ್ರೂ ಅಂಥದ್ದೆಲ್ಲ ನಡೆಯೋದು ಬೇಡ ಅಂತ ದೇವ್ರ ಹತ್ರ ಹೋಗಿ ಬೇಡ್ಕೊ. ದೇವಸ್ಥಾನದಂತ ಮನೆಗೆ ಬಂದ್ಮೇಲೆ ಮತ್ತೆ ಆ ಗುಡಿ ಹತ್ರ ಯಾಕಮ್ಮ ಹೋಗ್ಬೇಕು? ನಿಮ್ ತರ ಒಳ್ಳೆಯವ್ರ ಮಧ್ಯ ಎಲ್ಲ ಒಳ್ಳೇದೇ ನಡೆಯುತ್ತೆ. ನಮ್ಮ ಎದೆಲ್ಲಿರೋ ನೋವನ್ನ ನಿಮ್ ಪ್ರೀತಿಯಿಂದ ಕಮ್ಮಿ ಮಾಡ್ತಾ ಇದ್ದೀರಾ. ನಮ್ಗಿದ್ ಸಾಕಮ್ಮ. ಇದೇ ತರ ನಿಮ್ ಮನೆಯಲ್ಲಿ ಕೆಲ್ಸದವ್ರ ತರ ಬದುಕ್ಬಿಡ್ತೀವಿ. ಬದುಕ್ತೀರಾ ಕಣೋ, ಯಾಕೆ ಬದುಕಲ್ಲ? ನಿಮಗ್ ಬೇಕಾಗಿದ್ದು ಈ ಮನೆ ಒಳಗಡೆ ಸೇರೋದು. ಸೇರ್ಕೊಂಡ್ರಿ. ಅನುಪಮ ಮಹಾರಾಣಿ ಅದಕ್ಕೆ ದಾರಿ ಮಾಡ್ಕೊಟ್ಲು. ನೀವು ಬಂದು ಸೇರ್ಕೊಂಡಿದ್ದೀರಾ. ಸೇರ್ಕೊಳ್ಳಿ. ಈ ಮನೆಯಲ್ಲಿ ಮನೆಯವ್ರ ಮಾತಿಗಿಂತ ಹೊರಗಡೆಯವ್ರ ಮಾತಿಗೆ ಜಾಸ್ತಿ ಬೆಲೆ. ಅಮ್ಮ, ಯಾವಾಗ್ಲೂ ಯಾರ ಬಗ್ಗೆನಾದ್ರೂ ಏನಾದ್ರೂ ಹೇಳ್ತಾನೆ ಇರ್ತೀಯ ಅಲ್ವಾ? ಒಂದ್ ಸ್ವಲ್ಪ ಹೊತ್ತಾದ್ರೂ ನೆಮ್ಮದಿಯಾಗಿರಲ್ವಾ? ಇಲ್ಲಿ ನನಗೆ ಯಾರ ಮೇಲೂ ಕೋಪ ಇಲ್ಲ ಕಣೋ. ಏನೋ ನಿನ್ ಹೆಂಡತಿ ಮೇಲೆ ಪ್ರೀತಿ, ಮಾಜಿ ಹೆಂಡತಿ ಮೇಲೆ ಕೋಪ ಇರೋ ಹಾಗೆ ಮಾತಾಡ್ತಾ ಇದೆಯಲ್ಲ. ಇಬ್ರಲ್ಲೂ ಏನು ವ್ಯತ್ಯಾಸ ಇಲ್ಲ. ಇಬ್ರು ಕಳ್ರೆ. ಛೀ, ಅವಳು ಮಾತನ್ನ ಬಿಟ್ಬಿಡಿ. ಕಲ್ಯಾಣಿ, ಸಂಪದನ ಒಳಗಡೆ ಕರ್ಕೊಂಡು ಹೋಗು. ನಡಿ ಸಂಪದ, ಹೋಗು.